ಓಕೆ, ಇವಾಗ ರೂಲ್ಸ್ ಹೇಳ್ತೀವಿ. ವಿಡಿಯೋ ತಗೊಳ್ರಿ. ನಿತಿನ್, ಬೆಸ್ಟ್ ಸ್ಟೂಡೆಂಟ್. ಓಕೆ, ಚೆನ್ನಾಗಿ ಮಾಡಿರಿ. ಕಾಂಪಿಟೇಷನ್ ರೂಲ್ಸ್ ಎಲ್ಲ ಹೇಳ್ಬಿಡ್ತೀವಿ. ಓಕೆ, ಸೊ ಫಸ್ಟು ಒಬ್ಬೊಬ್ಬರ ಕರಿತೀವಿ. ಓಕೆ, ಒಟ್ಟಿಗೆ ಕಾಂಪಿಟೇಷನ್ ಆಮೇಲೆ ಮಾಡಿ ಒಬ್ಬೊಬ್ಬರ ಕರಿತೀವಿ. ಕರೆದು ಇಲ್ಲಿ ಬರಬೇಕು. ಮಿಕ್ಕಿದ್ದವರೆಲ್ಲ ಬೇಕಾದ್ರೆ ಅಲ್ಲಿ ಕುತ್ಕೊಳ್ರಿ, ನಿಂತ್ಕೊಳ್ರಿ. ಡಿಸ್ಟೆನ್ಸ್ ತೊಂದರೆ ಇಲ್ಲ ತಾನೆ. ನಂತರ ನಿಂತ್ಕೊಳ್ರಿ. ಒಬ್ಬೊಬ್ಬರ ಕರಿತೀವಿ. ನೀವು ಹೆಂಗೆ ಮಾಡಿದ್ರಿ ಅದನ್ನು, ಏನೇನು ತನಿಖೆ ಉಪಯೋಗಿಸ್ತೀವಿ ಅದ್ರ ವಿಚಾರ ಎಕ್ಸ್ಪ್ಲೈನ್ ಮಾಡಬೇಕು. ಸೋಲಾರ್ ಕಾರ್ ಅಂದರೆ ಏನು, ಯಾತಕ್ಕೆ ಉಪಯೋಗ ಆಗುತ್ತೆ ಈಗಿನ ಕಾಲದಲ್ಲಿ, ಯಾತಕ್ಕೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ, ಇವಾಗ ಇದೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ನೀವು ಅದಕ್ಕೆ ವಿವರಣೆ ಕೊಟ್ಟಷ್ಟು ಜಾಸ್ತಿ ಮಾರ್ಕ್ಸ್. ಅದಕ್ಕೆ ಎಷ್ಟಪ್ಪ ಮಾರ್ಕ್ಸು? 100 ಸರ್. ಅದು 100. ಓಕೆ, ಅದು ವಿವರಣೆ. ಸೋಲಾರ್ ಕಾರ್ ಅಂದರೆ ಏನು, ಹೆಂಗೆ ಮಾಡಿದ್ರಿ ಅದ್ರ ವಿವರಣೆಗೆ 100 ಮಾರ್ಕ್ಸ್. ಸರಿನಾ? ಓಕೆ, ಅದಕ್ಕೆ 5 ನಿಮಿಷನಾ? ಓಕೆ. ಆಮೇಲೆ ಇಂಪ್ರೂವ್ಮೆಂಟ್ಸ್ ಏನೇನು ಮಾಡಿದ್ದೀರಿ, ಪ್ರತಿ ವಾರನೂ ಒಂದೊಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ವಿ ಅಲ್ವಾ? ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ರಿ, ಅದರಿಂದ ಏನು ಕಲಿತ್ರಿ, ಯಾವ್ದು ಸರಿಯಾಗಿ ಇಂಪ್ರೂವ್ಮೆಂಟ್ ಹೆಲ್ಪ್ ಆಯಿತು, ಯಾವ್ದು ಹೆಲ್ಪ್ ಆಗಲಿಲ್ಲ, ಅದ್ರ ವಿವರಣೆ. ಅದೆಷ್ಟು ನಿಮಿಷ? ಅದು 3 ನಿಮಿಷ. ಅದಕ್ಕೂ 100 ಮಾರ್ಕ್ಸ್. ಆಯಿತಾ? ನಾನು ಏನು ಇಂಪ್ರೂವ್ಮೆಂಟೇ ಮಾಡಲಿಲ್ಲ ಸರ್, ಬಂದು ಮಾಡಿಬಿಟ್ಟು ತಂದೆ ಅಂದರೆ ಅದಕ್ಕೆ 0 ಇರುತ್ತೆ. ಆಯಿತಾ? ಓಕೆ, 2ನೇದು. 3ನೇದು, ನೀವು ಅದನ್ನು ಅದು ಹೆಂಗಿದೆ ನೋಡೋಕ್ಕೆ, ಚೆನ್ನಾಗಿದೆಯಾ ನೋಡೋಕ್ಕೆ, ನಂತರ ಇದೆಯಾ, ಅದಕ್ಕೆ 100 ಮಾರ್ಕ್ಸಾ? ಹೆಂಗಿದೆ ನೋಡೋಕ್ಕೆ, ಅದು 100. ಸೊ ಎಷ್ಟಾಯ್ತು ಇವಾಗ? 300. ಆಮೇಲೆ ಅದನ್ನು ಓಡ್ಸೋಕ್ಕೆ ಬಿಡ್ತೀವಿ. ನೀವೇ ಓಡಿಸ್ಬೇಕು. ಓಡಿಸೋದಲ್ಲಿ ಎಷ್ಟು ದೂರ ಸ್ಟ್ರೈಟಾಗಿ ಹೋಗುತ್ತೆ ಅಂತ ಮೆಷರ್ ಮಾಡ್ತೀವಿ. ಟೇಪ್ ಇದೆಯಾ? ಟೇಪ್ ಇಲ್ಲ ಅನ್ಬೇಡ್ರಿ. ಟೇಪು. ಹಲೋ, ಏನಪ್ಪ ಟೇಪ್ ಇಲ್ವಾ? ಮಾಡೋದು ಟೇಪು. ಒಂದು ಬಾಲ್ ತಗೊಂಬನ್ರಿ. ಓ, ಅದರಲ್ಲಿ ಇದಿಲ್ವಾ ಮೇಲ್ಗಡೆ? ಹಂಗಿದೆಯಾ ಅದು? ಬಾಲ್ ಹಾಕಕ್ಕೆ ಜಾಗ ಇಲ್ಲ. ಯಾರ್ದು ಇಲ್ವಾ? ಓಕೆ, ಪರವಾಗಿಲ್ಲ. ಸೊ ಎಷ್ಟು ದೂರ ಸ್ಟ್ರೈಟಾಗಿ ಹೋಗುತ್ತೆ ಅಂತ ಮೆಷರ್ ಮಾಡ್ತೀವಿ. ಓಕೆ, ಅದಕ್ಕೆ 100 ಮಾರ್ಕ್ಸ್. ಅಂದರೆ ಎಷ್ಟು ಜಾಸ್ತಿ ದೂರ ಹೋದಷ್ಟು ಜಾಸ್ತಿ ಮಾರ್ಕ್ಸ್. ಸರಿನಾ? ಆಮೇಲೆ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅದು ಮೆಷರ್ ಮಾಡ್ತೀವಿ. ಹೆಂಗೆ ಮೆಷರ್ ಮಾಡ್ತೀವಿ? ಡಿಸ್ಟೆನ್ಸ್ ಮೆಷರ್ ಮಾಡ್ತೀವಿ, ಟೈಮ್ ಮೆಷರ್ ಮಾಡ್ತೀವಿ. ಸ್ಟಾಪ್ ಕ್ಲಾಕ್ ಇದೆಯಾ? ಮೊಬೈಲ್ ಇದೆ. ಮೊಬೈಲ್ ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಂತ ನೋಡ್ತೀವಿ. ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್, ಸ್ಪೀಡನ್ನು ನೋಡ್ತೀವಿ. ಅದನ್ನು ರೆಕಾರ್ಡ್ ಮಾಡ್ತೀವಿ. ಅಷ್ಟು ರೆಕಾರ್ಡ್ ಮಾಡ್ತೀವಿ. ಒಟ್ಟು ಎಷ್ಟು? 500 ಪಾಯಿಂಟ್ ಇಲ್ಲ, 400 Vasili. We have 400 here. So we have set up and design, which you divided it into 2. Okay, and then ಇದ್ರೊಳಗೆ ಇರೋದು ಸಿರಿ ಶಂಕರ್ ಮತ್ತು ನಿವೇದಿತಾ. ಯಾರು? ಅಲತ್ತು. ನೀವು ತಾನೆ? ಬನ್ನಿ, ಶುರು ಮಾಡಿ. ಯಾಕೆ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಸೋಲಾರ್ ಕಾರ್ ಪ್ರಾಜೆಕ್ಟ್ ಬೇಕಾಗಿರುವ ಸಾಮಗ್ರಿಗಳು: ಸೋಲಾರ್ ಮತ್ತೆ ಸೀಸರ್ ಅಂಡ್ ಗಮ್. ಜೋರಾಗಿ ಮಾತಾಡಬೇಕು. ಜೋರಾಗಿ ಮಾತಾಡು, ವಾಲ್ಯೂಮ್ ಜೋರಾಗಿ ಕೊಟ್ಟು ಮಾತಾಡು. ಸೋಲಾರ್ ರಟ್ ಅಂಡ್ ಸೀಸರ್ ಗಮ್, ರೀಫಿಲ್, ಸೂಜಿ, ಮೋಟಾರ್ ಅಂಡ್ ಚಕ್ರ. ಮಾಡುವ ವಿಧಾನ: ಫಸ್ಟ್ ನಾನು ರಟ್ಟನ್ನ ಒಂದು ಆಕೃತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಆಕೃತಿ ಇನ್ನೊಂದು ನಾನು ಆಯತ ಆಕೃತಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸೂಜಿನ ರೀಫಿಲ್ ಒಳಗಡೆ ಹಾಕ್ಬಿಟ್ಟು ಈ ಕಡೆ ನಾನು ಚಕ್ರಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಲಂಚಿದ್ದೀನಿ. ಮತ್ತು ಮೋಟಾರ್ನ ಒಳಗಡೆ ಫಿಕ್ಸ್ ಮಾಡಿದ್ದೀನಿ. ಆಮೇಲೆ ನಾನು ಈ ಕಡೆ ಸೋಲಾರ್ನ ಮಡಗಿದ್ದೀನಿ. ಇದರ ಉದ್ದೇಶ: ಇತ್ತೀಚೆಗೆ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದೆ. ಅದಲ್ಲದೆ ಇಂಧನಗಳನ್ನು ಬಳಸಿ ಬರುವ ಹೊಗೆಯು ವಾಯು ಮಾಲಿನ್ಯ ಆಗುತ್ತಿದೆ. ಅದರಿಂದ ಸೋಲಾರ್ ಕಾರ್ ಬಳಸುವುದರಿಂದ ವಾಯು ಮಾಲಿನ್ಯ ಹೆಚ್ಚಾಗುವುದು ತಡೆಗಟ್ಟಬಹುದು.
ಈ ಸೋಲಾರ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ, ಈಗ ನಾವು ಸೋಲಾರ್ ನೀರು ಇಟ್ಕೊಳ್ತೀವಿ ಅಷ್ಟೇ ಅಲ್ಲದೆ, ಮತ್ತು ನಾವು ಮಾಮೂಲಿ ಸೋಲಾರ್ ಬ್ಯಾಟ್ರಿಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಈಗ ಹೊಲದಲ್ಲೆಲ್ಲ ಅಂದರೆ ತಂತಿ ಬಿಟ್ಟಿರ್ತಾರೆ ಕರೆಂಟ್, ಅದು ಯೂಸ್ ಮಾಡೋದ್ರಿಂದ ಪ್ರಾಣಿಗಳಿಗೆ ಏನಾರು ಹಾನಿಕರ ಆಗುತ್ತೆ ಅಂದ್ಬಿಟ್ಟು ಸೋಲಾರ್ನ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾವು ಸೋಲಾರ್ನ ಬಳಸುವುದರಿಂದ ಎಷ್ಟೊಂದೆಲ್ಲ ತಿಳ್ಕೊಬೋದು. ಅಂದರೆ ನಾವು ಕರೆಂಟ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ದುಡ್ಡು ಉಳಿಸ್ಬೋದು. ಅಷ್ಟೇ ಅಲ್ಲದೆ ಪ್ರಾಣಿಗಳಿಗೆ ಹಾನಿಕರ ಕೊಡೋಕ್ಕಾಗಲ್ಲ. ಆಮೇಲೆ ಸೋಲಾರ್ ಕಾರಿಂದ ನಮಗೆ ತುಂಬ ಉಪಯೋಗಗಳಾಗುತ್ತೆ. ಪೆಟ್ರೋಲ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೋದು, ವಾಯು ಮಾಲಿನ್ಯಗಳನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ನಾವು ಈ ಕಾರಿಂದ ಏನು ಕಲ್ತ್ಕೋಬೋದು ಅಂದರೆ ಸೋಲಾರಿಂದ ನೀವು ಇದು ನಮಗೆ ಕೊಟ್ಟಿರೋದಕ್ಕೋಸ್ಕರ ಸೋಲಾರ್ನಿಂದ ನಾವು ಇನ್ನೂ ಸ್ವಲ್ಪ ಏನಾರು ಐಟಮ್ಸ್ನ ಬಳಸಿ ಮಾಡೋದ್ರಿಂದ ನಾವು ಸೈನ್ಸಲ್ಲಿ ಇನ್ನೂ ಮುಂದೆ ಹೋಗ್ಬೋದು ಅಂತ ನಾವು ತಿಳ್ಕೊಬೋದು. ಈ ಥರ ಸೋಲಾರ್ ಪ್ಲೇಟ್ ಬಳಕೆ ಮಾಡಿಕೊಂಡು ನೀನೇನಾದರೂ ಬೇರೆ ಏನಾದರೂ ವಸ್ತುನ ಮಾಡಿದ್ಯಾ? ಎಲ್ಲ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಇದಕ್ಕೆ ಸ್ಟಿಕ್ ಮಾಡಿದ್ದೀನಲ್ಲ, ಆಮೇಲೆ ಸ್ವಲ್ಪ ಟ್ರೈ ಮಾಡ್ತೇನೆ. ಇದುವರೆಗೂ ಅದನ್ನು ಯೂಸ್ ಮಾಡ್ಕೊಂಡು ಬೇರೆ ಏನಾದರೂ ಮಾಡಿಲ್ಲ? ಒಂದು ಲೈಟನ್ನು ಆನ್ ಮಾಡುವಂಥದ್ದು ಅದು ಮಾಡ್ಬೋದು. ಅಲ್ಲ, ಮಾಡಿದ್ದೆ ಅದು? ಇಲ್ಲ ಸರ್. ಟೆಂಪ್ಲೇಟ್ ಬಗ್ಗೆ ಹೇಳಿ ನೀವು ಮಾಡಿದ್ರೆ. ನಾನು ಸ್ಮಾಲ್ ವೀಲ್ ಅಂದರೆ ವೀಲ್ಸ್ ನಮಗೆ ಇದು ಗೇರ್ನ ನಮಗೆ 2 ಕೊಟ್ಟಿದ್ರು. ನಾನು ಫಸ್ಟೇ 1 ಗೇರ್ ಹಾಕ್ಕೊಂಡು ಬಿಟ್ಟಿದ್ದೆ. ಅದರಲ್ಲಿ ಬಂದಿರುವ ದೂರ 23 ದೂರ ಬಂದಿದೆ. ಅದರಲ್ಲಿ ನಾವು ಬಂದಿರುವ ಸೆಕೆಂಡ್ಸು 5.3 ಸೆಕೆಂಡ್ಸ್ ಬಂದಿದೆ. ದೂರ ಅದರಲ್ಲಿ ಒಟ್ಟು ಅದು ಎಷ್ಟು ದೂರ ಹೋಯ್ತು ಅಂದರೆ ಎಷ್ಟು ಬಂದಿದೆ. ನೆಕ್ಸ್ಟ್ ಮತ್ತೆ ನಾನು ಅದು 2 ಗೇರ್ ಕೊಟ್ಟಿದ್ದೆ, ಮತ್ತೆ ಇನ್ನೂ 1 ಗೇರ್ ಹಾಕಿದೆ. ಇನ್ನೊಂದು 74 ಬಂತು. ಮತ್ತೆ ನಾನು ಅದು ಸೆಕೆಂಡ್ಸ್ ನೋಡಿದಾಗ 3.9 ಬಂತು. ಅದ್ರಲ್ಲಿ ದೂರ ಈಗ ಬಂತು. ಆಮೇಲೆ ಇದು ದೂರ, ಇದು ಸೆಕೆಂಡ್ ಸೊ ಇದು ಸ್ಪೀಡ್, ಸ್ಪೀಡ್ ಡಿವೈಡ್ ಬೈ ದಿಸ್, ಅದನ್ನ ಡಿವೈಡ್ ಮಾಡಿದಾಗ ಇದು ಬರ್ತು. ಸೊ ಜಾಸ್ತಿ ಆಯ್ತು. ಎಸ್ ಸರ್. ಇದಕ್ಕಿಂತ ಇದು ಜಾಸ್ತಿ ಆಯ್ತು. ಇಲ್ಲ, ಇದು ಜಾಸ್ತಿ ಆಗಿದೆ ಸರ್. ಇದು ಇದು 26 ಹೋಗಿದ್ದು. ಎಸ್ ಸರ್. 5 ಸೆಕೆಂಡ್ ಅಲ್ಲಿ 5. ಇದು ಜಾಸ್ತಿ, ಸೊ ಇದು ಸ್ಪೀಡ್ ಜಾಸ್ತಿ ಇದೆ. ಎಸ್ ಸರ್. ಸರ್ ಇವಾಗ ಕೊನೆಗೆ ಯಾವ ಗೇರ್ ತಗೊಂಡ್ ಬಂದಿದ್ದೀರಿ ಇವತ್ತು ನಾವು ಸರ್ ಈಗ ವೆರಿ ಗುಡ್, ಎಕ್ಸಲೆಂಟ್. ಓಕೆ, ಆಮೇಲೆ ಇದು ನಾವು ಸ್ಮಾಲ್ ವೀಲ್ಸ್ ಹಾಕಿದೆ. ಅದರಲ್ಲೂ ಮಾಮೂಲಿ 77ರಿಂದ 2.4 ಸೆಕೆಂಡ್ಸ್ನ ಡಿವೈಡೆಡ್ ಮಾಡಿದಾಗ ಇಷ್ಟು ಸ್ವಲ್ಪ ದೂರ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಿದೆ. ಇಷ್ಟು ದೂರ ಹೋಯ್ತು, ಇಷ್ಟು ಟೈಮ್ ತಗೊಳ್ತು, ಅದರಿಂದ ಸ್ಪೀಡ್ ಇಷ್ಟು ಬರ್ತು. ನೆಕ್ಸ್ಟ್ ಮತ್ತೆ ನಾನು 100 ವೆಯ್ಟ್ ಹಾಕಿದೆ. ಹಿಂದ್ಗಡೆ ದಾರ ಕಟ್ಟಿ ಹಾಕ್ದಾಗ 100 ವೆಯ್ಟು, ಅದು 35 ಅಂದರೆ ದೂರ ಹೋಗಿದೆ. ಸೆಕೆಂಡ್ಸ್ 5.5 ತಗೊಂಡಿದೆ. ಅದರ ದೂರದಿಂದ ನಾನು ಸೆಕೆಂಡ್ಸ್ನ ಭಾಗಿಸಿದಾಗ ಇಷ್ಟು ಸ್ಪೀಡ್ ಬಂದಿದೆ. ಸೊ ಕೊನೆಗೆ ಇದೆಲ್ಲ ಮಾಡಿದ್ಮೇಲೆ ಕೊನೆಗೆ ಯಾವ್ದು ತಗೊಂಡಿದ್ದೀರಿ? ಯಾವ ಗೇರ್ ತಗೊಂಡಿದ್ದೀರಿ? ನಾನು ಈಗ ಸ್ಮಾಲ್ ಗೇರ್ ತಗೊಂಡ್ಬಂದಿದ್ದೀನಿ ಸರ್. ಇದು ಸ್ಮಾಲ್ ವೆಯ್ಟ್ ವೀಲ್, ಮಾಮೂಲಿ ಸ್ಮಾಲ್ ವೀಲ್. ಆಮೇಲೆ ವೆಯ್ಟ್ ಹಾಕಿದ್ದೀರಾ? ಹಾಕಿದೆ ಸರ್, ಬಟ್ ಇವಾಗ ಇಲ್ಲಿ ತಗೊಂಡ್ಬಂದಿಲ್ಲ ವೆಯ್ಟ್. ತರಬೇಕಾಗಿತ್ತಲ್ವಾ? ತರಬೇಕಾಗಿತ್ತು. ಯಾವುದು ನೀವು ಇಂಪ್ರೂವ್ಮೆಂಟ್ಸ್ ನೋಡಿದ್ರು ವರ್ಕ್ ಆಗುತ್ತೆ ಅಂತ ಅದನ್ನು ಕೊನೆಗೆ ಉಪಯೋಗಿಸ್ಬೇಕು. ಇವೆರಡು ಇಂಪ್ರೂವ್ಮೆಂಟ್ ವರ್ಕ್ ಆಯಿತು, ಅದಕ್ಕೆ ತಂದೆ. ಇದು ಸ್ವಲ್ಪ ಅಷ್ಟೊಂದು ವರ್ಕ್ ಆಗಲಿಲ್ಲ, ಅದಕ್ಕೆ ತರಲಿಲ್ಲ. ಓಕೆ, ಇನ್ನೊಂದು ಪ್ರಶ್ನೆ ಇದೆಯಾ? ರೆಡಿ ಸ್ಟಡಿ ರೆಡಿ. ತಡೀರಿ, 1 ನಿಮಿಷ ತಡಿ. ವಿಡಿಯೋ ಶುರು ಮಾಡ್ಕೊಳ್ಳಿ. ಬೇಕಿಲ್ಲ, ನಮಗೆ ಗೊತ್ತಾಗುತ್ತಲ್ಲ. ಮಾಡಪ್ಪ, ಇನ್ನೊಂದ್ಸತಿ ಮಾಡಪ್ಪ. ಇನ್ನೊಂದು ಚಾನ್ಸ್ ಇದೆಯಪ್ಪ. ವೆರಿ ಗುಡ್. ಅದೇ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಬೇಗ ಬಂದ್ರೆ ಹೆಜ್ಜೆ ಹಾಕ್ಲಪ್ಪ. ನನ್ನ ಹೆಸರು ಪೂರ್ಣಿಮಾ. ನನ್ನ ಹೆಸರು ಸಿಂಚನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರತ್ತೂರು. ಪ್ರಯೋಗದ ಹೆಸರು ಸೋಲಾರ್ ಕಾರ್ ಪ್ರಾಜೆಕ್ಟ್. ಬೇಕಾಗಿರುವ ವಸ್ತುಗಳು: ಸೋಲಾರ್ ಪ್ಲೇಟು, ಮಂದಕ್ಕಿರೋಂಥ ರಟ್ಟು, 4 ವೀಲ್ಸು, ಚಕ್ರಗಳು ಬೇಕು, ಮತ್ತು ಕಲರ್ ಶೀಟ್ ಬೇಕು, ಗೇರ್ ಬೇಕು,
ಮತ್ತು DC ಮೋಟರ್ ಬೇಕು. ಇದನ್ನೆಲ್ಲ ತಗೊಂಡ್ಮೇಲೆ ಇದು ಕಾರ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಇಲ್ಲಿ ಕೆಳಗಡೆ ಒಂದು ರಟ್ನ ತೊಗೊಂಡು ಇಲ್ಲಿ ವೀಲ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ, 4 ವೀಲು. ನೆಕ್ಸ್ಟ್ ಮೇನ್ ಇಲ್ಲಿ ಬಂದರೆ DC ಮೋಟರ್. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಮೋಟರ್ನ. ಅದನ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿಗೆ ಗೇರ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಗೇರ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ನ್ಯಾರಕ್ಕೆ ಕ್ಲೀನಾಗಿ ಕೂರಿಸಿದ್ರೆ ಕಾರು ತುಂಬ ಚೆನ್ನಾಗಿ ಓಡುತ್ತೆ. ಅದಕ್ಕೆ 4 ಚಕ್ರ ಫಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಕಾರ್ ಶೇಪ್ನ ಕೊಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಡೋರ್ ಆಗಿರ್ಬೋದು, ಮುಂದ್ಗಡೆ ಫ್ರಂಟು ಯಾವ ಥರ ಇರುತ್ತೆ ಕಾರ್ಗಳು ಆ ಥರ ನಾವಿಲ್ಲಿ ಕೊಟ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಇಲ್ಲಿ ನಮಗೆ ಲೈಟ್ ನಮಗೆ ಬೇಕಿತ್ತು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ ಇದು ಕಾರ್ ಏನಕ್ಕೆ ಮಾಡ್ತಾ ಇದ್ದೀವಿ, ಏನಕ್ಕೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಇದರಿಂದ ಏನು ಯೂಸು ಅಂತ ಅಂದರೆ ಇವಾಗ ನಾವು ಕಾರ್ಗಳಾಗಿರ್ಬೋದು ವೆಹಿಕಲ್ಗಳೆಲ್ಲ ನೋಡಿದ್ವಿ. ಅದಕ್ಕೆ ಏನಾಕಿ ಯೂಸ್ ಮಾಡ್ತಾರೆ ಅಂದರೆ ಇಂಧನಗಳು ಅದನ್ನೆಲ್ಲ ಹಾಕಿ ಯೂಸ್ ಮಾಡ್ತಾರೆ ಅಂದರೆ ಓಡಿಸ್ತಾರೆ ಅಲ್ವಾ. ಮತ್ತು ಇದು ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ, ಅದನ್ನು ಚಾರ್ಜ್ ಮಾಡ್ಕೊ ಓಡಿಸ್ತಾರೆ. ಅದೇ ರೀತಿ ನಾವು ಇಲ್ಲಿ ಸೋಲರಿಂದ ಅಂದರೆ ಒಂದು ಸೋಲಾರ್ ಪ್ಲೇಟಿಂದ ನಾವು ಇಲ್ಲಿ ಒಂದು ಕಾರನ್ನು ತಯಾರಿಸಿದ್ದೀವಿ. ಒಂದು ಬಿಸಿಲಿನಿಂದ ನಾವು ಇಲ್ಲಿ ಆರಾಮವಾಗಿ ಕಾರನ್ನು ನಾವು ಇದರಿಂದ ಓಡಿಸ್ಬೋದು. ನೆಕ್ಸ್ಟು ಇದರಿಂದ ಇಲ್ಲಿ ಈ ಕಾರ್ಗಳಲ್ಲಿ ಮತ್ತು ಯಾವುದೋ ವೆಹಿಕಲ್ಗಳಲ್ಲಿ ಹೊಗೆ ಬರುತ್ತಲ್ಲ, ಅದರಿಂದ ವಾಯು ಮಾಲಿನ್ಯ ನಾವು ತಡೆಗಟ್ಟಬೋದು. ಮತ್ತು ಇಲ್ಲಿ ಬ್ಲ್ಯಾಕ್ ಪೆನ್ನಲ್ಲಿ ಯಾಕೆ ಹಾಕಿದ್ದಾರೆ ಅಂದರೆ ಸೂರ್ಯನ ಕಿರಣ ಜಾಸ್ತಿ ಬ್ಲ್ಯಾಕ್ಗೆ ಬೀಳೋದು, ವೈಟಿಗೆ ಬೀಳಲ್ಲ, ಅದಕ್ಕೋಸ್ಕರ ಬ್ಲ್ಯಾಕ್ ಪೆನ್ನಲ್ಲಿ ಹಾಕಿರ್ತಾರೆ. ಮತ್ತು ಇದನ್ನು ಸೋಲಾರ್ ಪ್ಲೇಟ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇದು ಸಾಮಾನ್ಯವಾಗಿ ಜಾಸ್ತಿ ಇದನ್ನು ಇವಾಗ ಬಂದಿದ್ದ ಬ್ಯಾಟ್ರಿಗಳು ಅಂದರೆ ಮನೆಯಲ್ಲಿ ಕರೆಂಟ್ ಇಲ್ಲದಾಗ ಇದನ್ನು ಬ್ಯಾಟ್ರಿಗಳಿಗೆ ಹಾಕಿ ಇದು ಚಾರ್ಜ್ ಮಾಡ್ಕೋತಾರೆ. ಆವಾಗ ರಾತ್ರಿ ಹೊತ್ತು ಕರೆಂಟ್ ಹೋದಾಗ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮೇನ್ ಅಂದರೆ ರೈತರು ಇದು ಸೋಲಾರ್ ಪ್ಲೇಟ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಜಮೀನುಗಳಲ್ಲಿ. ಈಗ ಯಾವುದೋ ಒಂದು ಬೆಳೆ ಬೆಳೆದಿರ್ತಾರೆ, ಅಲ್ಲಿಗೆ ಪ್ರಾಣಿಗಳು ಹೋಗಿ ನುಗ್ಗಿ ಬೆಳೆನ ಹಾಳು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸೋಲಾರ್ ಕೊಟ್ಟಿರ್ತಾರೆ ಹೊಲ ತುಂಬ. ಮತ್ತು ಇದು ಸೋಲಾರ್ ಕಾರು ತುಂಬಾ ಯೂಸ್ ಆಗುತ್ತೆ ನಮಗೆ. ಯಾವುದೋ ದೇಶದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಸೋಲಾರ್ ಕಾರ್ ಇವಾಗ ನೋಡಿ, ರಿಸರ್ಚ್ ಮಾಡಿದ್ರೆ ಏನಾದ್ರು ಯಾವುದೋ ದೇಶದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಸೋಲಾರ್ ಕಾರ್ ಅಂತ. ಇಲ್ಲ ಸರ್, ಅಂದರೆ ನಾವು ಯೂಸ್ ಮಾಡ್ತಿದ್ದೀವಿ. ಅದು ಬೊಂಬೆ ನಿಜವಾದ ಸೋಲಾರ್ ಕಾರ್ ಏನಾದ್ರು ಉಪಯೋಗಿಸ್ತಾ ಇದ್ದಾರೆ ಅಂತ ರಿಸರ್ಚ್ ಮಾಡಿದ್ರೆ ಏನಾದ್ರು ಇಲ್ಲ ಸರ್, ನೋಡಿ ಮಾಡಬೇಕು. ನಾಳೆ ಎಷ್ಟು ಮಾಡ್ಕೊಂಡ್ಬಂದು ಹೇಳಿ. ಯಾವ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ, ಯಾವ ಎಲೆಕ್ಟ್ರಿಕ್ ಕಾರ್ ಉಪಯೋಗಿಸ್ತಾ ಇದ್ದಾರೆ? ಹಾಂ ಸರ್. ಯಾವುದು ಒಳ್ಳೆ ಬ್ರ್ಯಾಂಡು? ಅಂದರೆ ಇದು ಸ್ಕೂಟಿ ಆಗಿರ್ಬೋದು, ಬೈಕ್, ಎಲೆಕ್ಟ್ರಿಕ್ ಕಾರ್ ಉಪಯೋಗಿಸ್ತಾ ಇದ್ದಾರೆ. ಅದು ಸೋಲಾರ್ ಅಲ್ಲ, ಇಲ್ಲ ಎಲೆಕ್ಟ್ರಿಕ್. ಅದು ಎಲೆಕ್ಟ್ರಿಕ್. ಸೋಲಾರ್ ಗೊತ್ತಿಲ್ಲ, ತಿಳ್ಕೊಂಬಂದು ನಾಳೆ. ಸರಿ, ನಿಮ್ಗೆ ಇಂಪ್ರೂವ್ಮೆಂಟ್ ಸಿಗ್ತದೆ. ಮತ್ತೆ ಇಂಪ್ರೂವ್ಮೆಂಟ್ ಟ್ರೈ ಮಾಡಿದ್ರೆ ಯಾವ್ದು ವರ್ಕ್ ಆಯಿತು, ಯಾವ್ದು ವರ್ಕ್ ಆಗಲಿಲ್ಲ. ನಾವು ಇದು ಸೋಲಾರ್ ಕಾರ್ನ ಬರೀ ಮಾಡಿಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗಲ್ಲ. ಇದ್ರ ಬಗ್ಗೆ ಇಂಪ್ರೂವ್ಮೆಂಟ್ನು ನಾವು ಮಾಡಬೇಕಾಗುತ್ತೆ. ಏನು ಮಾಡೋದು ಅಂದರೆ ನಾವು ಪ್ರತಿದಿನ ಇಲ್ಲಾಂದರೆ ವೀಕಲ್ ಒನ್ ಡೇ ಕಾರ್ನ ಬಿಟ್ಟು ನೋಡ್ತಾ ಇದ್ವಿ. ಅಂದರೆ ಇದು ಡಿಸ್ಟೆನ್ಸ್ ಎಷ್ಟು ದೂರ ಹೋಗುತ್ತೆ, ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ದೂರ ಹೋಗುತ್ತೆ ಮತ್ತು ಎಷ್ಟು ಸಮಯನ ತಗೊಳುತ್ತೆ ಅದು ಅಂತ ನಾವು ಇದನ್ನು ನೋಡ್ಕೊತಿದ್ವಿ. ಪ್ರತಿದಿನ ಒಂದೊಂದು ಸಮಯಕ್ಕೆ ಮತ್ತು ಒಂದೊಂದು ಥರ ಇಲ್ಲಿ ಇವತ್ತು ಇಷ್ಟು ದೂರ ಹೋಗಿದ್ದೇನೆ, ಇನ್ನೊಂದು ದಿನ ಅಷ್ಟು ದೂರ ಹೋಗ್ತೈತಿ. ಯಾಕೆ ನಾವು ಗೇರ್ಗಳನ್ನ ಚೇಂಜ್ ಮಾಡ್ಕೋತಿದ್ವಿ. ಗೇರು ಮತ್ತು ಇದು ವೀಲ್ಗಳನ್ನ ನಾವು ಚೇಂಜ್ ಮಾಡ್ಕೋತಿದ್ವಿ. ಆವಾಗ ನಮಗೆ ಗೊತ್ತಾಯಿತು ಇದು ವೀಲ್ ಚೇಂಜ್ ಮಾಡಿದ್ರೆ ಅಷ್ಟು ದೂರ ಹೋಗುತ್ತೆ, ಗೇರ್ ಚೇಂಜ್ ಮಾಡಿದ್ರೆ ಇದು ಕಡಿಮೆ ಓಡುತ್ತೆ ಅಂತ ನಮಗೆ ಗೊತ್ತಾಯಿತು. ಬರ್ಕೊಂಡಿಲ್ವಾ? ತೋರಿಸ್ಬೇಕು ಯಾವ್ದು ವರ್ಕ್ ಆಯಿತು, ಯಾವ್ದು ವರ್ಕ್ ಆಗಲಿಲ್ಲ. ಎಲ್ಲಾದರೂ ಎರಡು ಮಾಡಿದ್ದೀರಾ? 5 ಗೇರ್ ಮಾಡಿದ್ಯಾ? 5 ಗೇರ್ ಟ್ರೈ ಮಾಡಿಲ್ಲ. ಎಷ್ಟಿತ್ತು? 5 ಗೇರ್ ಕೊಟ್ಟಿದ್ದೆ. 3 5 ಗೇರ್ ಮಾಡಿದ್ದು. ತೋರಿಸು. ಸೊ ಇದರಲ್ಲಿ ಯಾವ ಗೇರ್ ವರ್ಕ್ ಆಯಿತು ನಿಮ್ಮ ಪ್ರಕಾರ? ಚೆನ್ನಾಗಿ ಯಾವ ಗೇರ್ ಆಗಿದೆ? 5 ಟೈಮ್ಸ್ ಮಾಡಿದ್ರಲ್ವಾ? 5 ಚೇಂಜ್ ಮಾಡಿದಾಗ ಯಾವ್ದು ಚೆನ್ನಾಗಿದೆ? 62 ಬಂದಿದೆ. ಅದೇ ಬೆಸ್ಟಾ? ಅದನ್ನು ಉಪಯೋಗಿಸಿರೋದು? ಯಾವುದು ಏನು ಗೊತ್ತಾಯ್ತು? ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿದೆ. ಅದು ಏನು ಮಾಡಿದ್ರಿ ಅದು ಆಮೇಲೆ ಮಾತಾಡೋಣ. ಯಾವಾಗಲೂ ಅಷ್ಟೇ ನೀವು ಇಂಪ್ರೂವ್ಮೆಂಟ್ ಮಾಡುವಾಗ ಏನಲ್ಲಾರು ಓಕೆ, ಬರೀ ಸೋಲಾರ್ ಕಾರ್ ಅಲ್ಲ, ಯಾವುದಾದ್ರೂ ಇಂಪ್ರೂವ್ಮೆಂಟ್ ಇದು ಟ್ರೈ ಮಾಡ್ತೀರಿ, ಇವಾಗ ಬಟ್ಟೆ ಔಷಧಿ ಹೊಡಿಯುತ್ತೀರ ಅಲ್ವಾ? ಯಾವುದು 2 ಥರ ಇರ್ತದೆ. ಫಸ್ಟ್ ಯಾವುದೋ ಒಂದು ತಗೊಂಡು ಹಾಕ್ತೀರ, ಅದರಲ್ಲಿ ಪೂರ್ತಿ ಹುಳಗಳು ಸಾಯಲ್ಲ. ಅವಾಗ ಇನ್ನೊಂದು ಟ್ರೈ ಮಾಡ್ತೀರಾ, ಬೇರೆ ಕಂಪ್ನಿಗೆ ಹಾಕೋಣ, ಅದ್ರಲ್ಲಿ ಹೋಗುತ್ತೆ. ಆವಾಗ ಬೇರೆ ಕಂಪ್ನಿ ಚೇಂಜ್ ಮಾಡಿದ ತಕ್ಷಣ ಎಲ್ಲ ಹುಳು ಸತ್ತೋಗ್ತದೆ. ಅವಾಗ ನಿಮ್ಗೆ ಗೊತ್ತಾಗ್ತಾವೆ ಈ ಕಂಪ್ನಿ ಚೆನ್ನಾಗಿದೆ ಅಂತ ಆಯ್ಕೆ ಮಾಡ್ತಾರಲ್ಲ. ಆ ಥರ ನೀವು ಇಲ್ಲಿ ನೀವು 3 ಗೇರ್ ಕೊಟ್ಟಿದ್ದೆ ಅಲ್ಲ ನಾನು, ಆ 3 ಗೇರ್ ಚೇಂಜ್ ಮಾಡಿದಾಗ ಯಾವ ಗೇರಲ್ಲಿ ನಿಮಗೆ ಬೆಸ್ಟ್ ಅನಿಸ್ತು ಅಂದರೆ ಸ್ಪೀಡ್ ಜಾಸ್ತಿ ಬಂತು ಅದನ್ನ ನೀವು ಬಳಸ್ತೀವಿ. ಅದನ್ನು ಹೆಂಗೆ ಮಾಡ್ತೇವೆ
ಯಾವಾಗಲೂ ಆಪ್ಷನ್ಸನ್ನು ಮಾಡಿ, ಇವಾಗ 1 2 3 4 5 ಆಪ್ಷನ್ಸ್ ಮಾಡಿದ್ದೀವಿ. ಯಾವ್ದು ವರ್ಕ್ ಆಯಿತು ಅಂತ ಸರ್ಕಲ್ ಮಾಡಬೇಕು. ಇದನ್ನು ಉಪಯೋಗಿಸ್ತಾ ಇದ್ದೀವಿ ಹೇಳ್ಬೇಕು, ಇದನ್ನು ಬಳಸ್ತಾ ಇದ್ದೀವಿ, ಯಾವಾಗ ಮಾಡ್ತೀವಿ. ಅವಾಗ ಸುಮ್ಮನೆ ನಾನು ಬರೀ ಆಪ್ಷನ್ಸ್ ತೋರಿಸ್ಬಿಟ್ರೆ ಅದು ಉಪಯೋಗ ಇಲ್ಲ. ಅದರಿಂದ ಏನು ಕಲ್ತ್ರಿ, ಯಾವ್ದು ಬೆಸ್ಟು ಅಂತ ಅದನ್ನು ಮಾರ್ಕ್ ಮಾಡಬೇಕು. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು? ಈ 5 ಗೇರಲ್ಲಿ ಯಾವ್ದು ಬೆಸ್ಟ್ ನಿಮ್ಮ ಪ್ರಕಾರ? ಯಾಕೆ ಅದು ಸ್ಪೀಡ್ ಕಡಿಮೆ ಆಯ್ತಲ್ಲ, ಇದೇ ಜಾಸ್ತಿ ಸ್ಪೀಡ್ ಬಂದಿದೆ ಅಲ್ವಾ? ಹಂಗಾಗಿ ಅದು ಕ್ಯಾಲ್ಕುಲೇಷನ್ ಸರಿ ಇಲ್ಲ. ಕ್ಯಾಲ್ಕುಲೇಷನ್ ಸರಿ ಇಲ್ಲ. 0.6 ಇರಬೇಕು. ಹಾಂ, ಸೊ ಕೊನೆಗೆ ಯಾವ್ದು ಉಪಯೋಗಿಸಿದ್ರಿ ಹೇಳ್ರಿ? ಅದು ಏನಾದಾಗಲಿ ಯಾವ್ದು ಉಪಯೋಗಿಸಿದ್ರಿ ಕೊನೆಗೆ? ಲಾಸ್ಟಲ್ಲಿ ಯಾವುದು ಉಪಯೋಗಿಸಿದೆ ಅಂತ ಇಲ್ಲಪ್ಪ, ಈ 5ರಲ್ಲಿ ಯಾವ್ದು ಉಪಯೋಗಿಸಿದ್ರಿ ಇಲ್ಲಿ ಕೊನೆಗೆ? ಕೊನೆಗೆ ಇದು ಫಸ್ಟ್ ಒನ್ನೇ ನಾವು ಹಾಕೊಂಡಿದ್ದು. ಯಾಕೆ? ಅದು ಬೆಸ್ಟಾ? ಅದೇ ಬೆಸ್ಟಾ? ಸೊ ಹಂಗೆ ಮಾಡಬೇಕು. ಸರಿಯಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನು. ಓಕೆ, ಸರಿ. ಈ ವೀಲ್ಸಲ್ಲಿ 2 ಸ್ಮಾಲ್ ವೀಲ್ಸೇ ಮಾಡಿದ್ರೆ? ಸರಿ ಇದು ಇಲ್ಲಪ್ಪ, ಇಲ್ಲಿ 2 ಸ್ಮಾಲ್ ವೀಲ್ ಅಂತ ಬರ್ದಿದೆಯಲ್ಲ. ಇನ್ನೊಂದು ಬಿಗ್ ವೀಲ್ ಕೊಟ್ಟಿದ್ದಾರಾ, ಅದು ಬಳಸಿಲ್ವಾ? ಇಲ್ಲಿ ಒಂದು ಬಿಗ್ಗು ಮತ್ತು ಒಂದು ಸ್ಮಾಲ್ ಬರ್ಸಿದೆ. ಅದರಲ್ಲಿ ಬಿಗ್ ಅಂತ ಸ್ಮಾಲ್ ಅಂತ ಇದರಲ್ಲಿ ಯಾವ್ದು ಬೈ ಬೆಸ್ಟ್? ಮಿಸ್ಟೇಕ್ ಆಗಿ ಯಾವ್ದಿಲ್ಲ, ಕೊನೆಗೆ ಯಾವ್ದು ವರ್ಕ್ ಆಯಿತು ಸರಿಯಾಗಿ? 0.7 ಅದಾ? ಸ್ಮಾಲ್ ವೀಲ್ ಬೆಟರ್ ಬಿಗ್ ಅಂತ ಮಾಡಬೇಕು. ಬಿಗ್ ಅಂತ ಮಾಡಿ. ಆಮೇಲೆ ಇದು ಯಾಕೆ ಒಂದೇ ಮಾಡಿದೆ? ಇದು ಇನ್ನೊಂದೇನಿದು? ಇದು ಸರ ಒಂದು ವೆಯ್ಟ್, ನಾವು ಒಂದು ವೆಯ್ಟ್ ಹಾಕ್ಬಿಟ್ಟು ಡೈರೆಕ್ಟ್ ಬಟ್ ವಿತ್ ವೆಯ್ಟ್ ವಿತೌಟ್ ವೆಯ್ಟ್ ಅಂತ ಹಾಕಬೇಕು. ಎರಡು ಎಲ್ಲರೂ ಮಾಡಬೇಕು ಅವ್ರು. ಏನು ಇಂಪ್ರೂವ್ಮೆಂಟ್ ಮಾಡಿದ್ರು ಇದು ಅವ್ರು ಹೇಳಿದ್ರಲ್ಲ ಔಷಧಿಗಳು, 2 ಔಷಧಿ ಟ್ರೈ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ, ಒಂದೇ ಔಷಧಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತಾ? ಇಲ್ಲ, ಆ? ಬೇರೆ ಥರ 2 ಟ್ರೈ ಯಾವಾಗಲೂ ಅಷ್ಟೇ, 2 ಟ್ರೈ ಮಾಡಿ, 2 ಜಾಸ್ತಿ ಮಾಡ್ಬೋದು, ಬಟ್ 2 ಮಿನಿಮಮ್ ಮಾಡಬೇಕು. ಅದ್ರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳಬೇಕು. ಸೊ ನೀವು ವೆಯ್ಟ್ ಜಾಸ್ತಿ ಮಾಡಿದ್ರೆ, ಅದೇ ಇದು ನೀವು ಕಲ್ತ್ರಲ್ಲ, ಅಗ್ರಿಕಲ್ಚರ್ ಮಾಡಿದ್ರಲ್ಲ, ಒಂದು ಬೇಸ್ ಲೈನು, ಒಂದು ನಿಯಂತ್ರಣ, ಚಿಕಿತ್ಸೆ ಗುಂಪು. ಸೊ ಇದರಲ್ಲಿ ನಿಯಂತ್ರಣ ಯಾವುದು? ಇದಕ್ಕೆ ಇದು ಚಿಕಿತ್ಸೆ. 100 ವೆಯ್ಟ್ ಹಾಕೋದು ಚಿಕಿತ್ಸೆ. ನಿಯಂತ್ರಣ ಯಾವುದು? ಇಲ್ಲ ಸರ್, ಇದು ಸರ್ ಇದಕ್ಕೆ ಬೇರೆ ಬೇರೆಪ್ಪ, ಬೇರೆ ಬೇರೆ ಔಷಧಿಗಳು ಇದೆಯಲ್ಲ, ಬೇರೆ ಬೇರೆ ಚಿಕಿತ್ಸೆಗಳು. ಇದು ಒಂದು ಚಿಕಿತ್ಸೆ, ಇದೊಂದು ಚಿಕಿತ್ಸೆ. ಈ ಚಿಕಿತ್ಸೆಗೆ ನಿಯಂತ್ರಣ ಗುಂಪು ಯಾವುದು? ಇದೇ ನಿಯಂತ್ರಣ. ಇಲ್ಲ, ಇದು ಚಿಕಿತ್ಸೆ. ಚಿಕಿತ್ಸೆ ಮಾಡಿ. ನಿಯಂತ್ರಣ ಗುಂಪು ವೆಯ್ಟ್ ಇಲ್ಲದೆ ಇರೋದು ನಿಯಂತ್ರಣ ಗುಂಪು. ಗೊತ್ತಾಯ್ತಾ? ಸರಿ, ಓಕೆ, ಸ್ಟಾರ್ಟ್. ನೀನು ಅಲ್ವಾ? ರೆಡಿ? ಬ್ಯಾಟ್ರಿ ಕೆಲಸ ಇಲ್ಲ ತಾನೆ? ಇಲ್ಲ ಸರ್, ಸೋಲಾರ್ ಪ್ಯೂರ್ ತಾನೆ. ಎಕ್ಸಲೆಂಟ್. 3 ವೆರಿ ಗುಡ್. ವೆರಿ ಗುಡ್. ನನ್ನ ಹೆಸರು ಮಧುಕ್ ಸರ್. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೋಲಾರ್ ಕಾರ್ ಪ್ರಾಜೆಕ್ಟ್. ಇದು ಬೇಕಾಗಿರುವ ವಸ್ತುಗಳು: ಸೋಲಾರ್ ಪ್ಯಾನಲ್, ಸನ್ ಬೋರ್ಡ್, ಕಲರ್ ಶೀಟ್, 4 ವೀಲ್, ಗೇರ್, ಮೋಟರ್. ಇದು ಹೇಗೆ ಮಾಡುವುದು ಎಂದು ಹೇಳಿಕೊಟ್ಟರು. ಮೊದಲು ಒಂದು ಸ್ಟ್ರಾಗೆ ತೆಗೆದುಕೊಂಡು ಅದಕ್ಕೆ 2 ವೀಲ್ ಹಾಕಿ ಒಂದು ಗೇರ್ ಕುಣಿಸಿ, ಮೋಟರ್ನು ಕೂಡ ಇದಕ್ಕೆ ಜಾಯಿಂಟ್ ಮಾಡಬೇಕು. ಕಳೆತೆಗೆ ಜಾಯಿಂಟ್ ಮಾಡಿದ್ರೆ ಮುಂದಕ್ಕೆ ಹೋಗೋದಿಲ್ಲ. ಮತ್ತು ಇದಕ್ಕೂ ಕೂಡ ಇದೇ ನಿಂತಬಾರದು, ಆಗಲಿ ಇದಕ್ಕೆ ಗೇರ್ ಹಾಕೋದಿಲ್ಲ. ಮತ್ತು ಸನ್ ಬೋರ್ಡ್ ತೆಗೆದುಕೊಂಡು ನೀವು ಅನ್ಬೋದು ತೆಗೆದುಕೊಳ್ಳಬಹುದು ಒಂದೇ. ಅದೇ ಸನ್ ಬೋರ್ಡ್ ಅದೇ ಗಟ್ಟಿಯಾಗಿರುತ್ತದೆ. ಅದರಿಂದ ಸನ್ ಬೋರ್ಡ್ ತೆಗೆದುಕೊಂಡು ಇಲ್ಲಿಗೆಲ್ಲ ಇದು ಕಲರ್ ಡಿಸೈನ್ ಬಾಡಿ ಮತ್ತು ಕಲರ್ ಶೀಟ್ ಮೇಕೆ ಹಾಕಿ
ಸೌರ ಕಾರ್ ಮೇಲೆ ಕೇಳಿದ್ರೆ ಆಯಿತು. ಮತ್ತು ನೀವು ಇರ್ಬೋದು, ಇದು ಸೋಲಾರ್ ಪ್ಯಾನಲಲ್ಲಿ ಹೇಗೆ ಬ್ಲ್ಯಾಕ್ ಕಲರ್ ಇರುತ್ತದೆ, ಬ್ಯಾಲೆ ಕಲರ್ ಏಕೆ ಇರುವುದಿಲ್ಲ ಅಂದರೆ ಬ್ಯಾಲೆ ಕಲರ್ ಇರುತ್ತೆ. ಬ್ಯಾಲೆ ಕಲರ್ ಅಂದರೆ ಬ್ಲೂ ವೈಟ್ ಆ ರೀತಿ ಏಕೆ ಇರುವುದಿಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಆದರೆ ಈತನು ಅಬ್ಸರ್ವ್ ಆಗಿರುತ್ತದೆ. ಈತನು ಸೂರ್ಯನ ಶಾಖವನ್ನು ಹೀರಿಕೊಡುತ್ತದೆ. ಆದ್ದರಿಂದ ಸೋಲಾರ್ ಪ್ಯಾನಲ್ಗೆ ಬ್ಲ್ಯಾಕ್ ಕಲರನ್ನು ಹಾಕುತ್ತಾಳೆ. ಅದರಿಂದ ಇದಕ್ಕೆ ಉದಾಹರಣೆಗಳು ಎಂದರೆ ನಾವು ಮನೆಯಲ್ಲಿ ಸ್ನಾನ ಮಾಡಬೇಕಂದ್ರೆ ಬಿಸಿನೀರು ಕಾಯಿಸ್ಕೊಳ್ಳೋಕೆ ಆ ಥರ ಸೋಲಾರ್ ಪ್ಯಾನೆಲ್ ಹಾಕ್ತಾರೆ. ಮತ್ತು ಬಿಲ್ಡಿಂಗ್ಗಳನ್ನು ಕೂಡ ಕರೆಂಟ್ ಒಂದು ಕೊಟ್ಟಿದೆ. ಜನರೇಟರ್ ಕೂಡ ಹಾಕೋಕ್ಕೆ ಆಗೋದಿಲ್ಲ, ಜಾಸ್ತಿ ಇದ್ದಾರೆ. ಅದಕ್ಕೆ ಸೋಲಾರ್ ಪ್ಯಾನಲ್ ಇಂಥ ಸೋಲಾರ್ ಪ್ಯಾನಲ್ ಹೆಚ್ಚಾಗಿ ಲೋನ್ ತುಂಬ ಹಾಕಿರುತ್ತಾರೆ. ಅದರಿಂದ ಮತ್ತು ಸೋಲಾರ್ ವೆಹಿಕಲ್ ನಮ್ಮ ದೇಶದಲ್ಲ, ನಾವು ಇದು ಸೋಲಾರ್ ಮಾಡೆಲ್ ಮಾಡಬೇಕಾದ್ರೆ ಇದು ಯೂಟ್ಯೂಬಲ್ಲಿ ಸೋಲಾರ್ ವೆಹಿಕಲ್ ಅಂತ ಸರ್ಚ್ ಮಾಡಿನು. ಅದರಲ್ಲಿ ಬೇರೆ ದೇಶದಲ್ಲಿ ಸೋಲಾರ್ ವೆಹಿಕಲ್ ಹೇಗೆ ಹೋಗುತ್ತದೆ ಎಂದು ತೋರಿಸಿದರು. ಮತ್ತು ಬೇರೆ ದೇಶದಲ್ಲಿ ಹೆಚ್ಚಾಗಿ ಸೋಲಾರ್ ವೆಹಿಕಲ್ ಕೂಡ ಬಳಸುತ್ತಾರೆ. ಯಾವ ದೇಶದಲ್ಲಿ ಬಳಸ್ತಾರೆ? ಯಾವ ದೇಶದಲ್ಲಿ ಸೂರ್ಯನ ಶಾಖೆ ಹೆಚ್ಚಾಗಿರುತ್ತದೆ ಆ ದೇಶದಲ್ಲಿ. ನಮ್ಮ ದೇಶ ಚಳಿಗಾಲದಲ್ಲೂ ಬಿಸಿಲು ಸ್ವಲ್ಪ ಇರುತ್ತೆ. ಯಾಕೆಂದ್ರೆ ಸರ್ ನಮ್ಮ ಸೂರ್ಯ ನಮ್ಮ ದೇಶ ಇದೆ. ಯಾತಕ್ಕೆ ನಮ್ಮ ದೇಶದ ಸೂರ್ಯ ಜಾಸ್ತಿ ಇದೆ? ನಾವು ಒಳ್ಳೆಯವರು ಅಂತ ಒಳ್ಳೆ ದೇಶ ಭಾರತಕ್ಕಿಂತ ಹೆಚ್ಚಾಗಿ. ಅದಕ್ಕೆ ಯಾತಕ್ಕೆ ಸೂರ್ಯ ಜಾಸ್ತಿ ಇದೆ ನಮ್ಮ ದೇಶ? ಯಾಕೆಂದ್ರೆ ಭಾರತವು ಸೂರ್ಯನ ಹತ್ತಿರವಿದೆ. ಸೂರ್ಯ ಹತ್ತಿರ ಇದೆಯಾ? ಸೂರ್ಯ ಹತ್ತಿರ ಇದೆಯಾ? ಪರವಾಗಿಲ್ಲ, ಆಮೇಲೆ ಎಲ್ರಿಗೂ ಹೇಳ್ತೀನಿ. ಟೆಂಪ್ಲೇಟ್ ತಂದಿದೆ ಸರ್, ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಟೆಂಪ್ಲೇಟ್ ತರಬೇಕಲ್ವಾ? ಇನ್ನೊಂದು ಲೈನ್ ಮಾಡಪ್ಪ. ಇವರು ನಾವು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಊಟಿ ರಸ್ತೆ ಗುಂಡ್ಲುಪೇಟೆ. ನಾವು ಮಾಡಿರುವ ಸೋಲಾರ್ ಕಾರ್. ಬೇಕಾಗಿರೋ ಸಾಮಾನ್ಯಗಳು ಸೋಲಾರ್ ಪ್ಯಾನೆಲ್ ಹಾಗೂ ಮೋಟರ್ ಹಾಗೂ ಗೇರ್ಗಳು ಹಾಗೂ ಚಕ್ರ ಹಾಗೂ ಗಟ್ಟಿಯಾದ ರೆಡ್ಗಳು. ಮಾರುವ ವಿಧಾನ: ರೆಡ್ಗಳನ್ನು ಕಾರ್ಗಳಿಗೆ ಅಂಟಿಸಬೇಕು. ಹಾಗೆ ಅದು ನಿಮಗೆ ಎಷ್ಟು ಬೇಕು ಸೋಲಾರ್ ಪ್ಯಾನಲ್ ಅಷ್ಟು ಕಟ್ಟು ಮಾಡಿಕೊಂಡು ಚಕ್ರವನ್ನು ಅಂಟಿಸಿ ಅದರ ಮೇಲೆ ಮೋಟಾರ್ಗಳನ್ನು ಅಂಟಿಸಿ ಅದಕ್ಕೆ ಶೇಪ್ ಕೊಡಬೇಕು. ಆಮೇಲೆ ಅಷ್ಟೇನಾ? ಅದರ ಉಪಯೋಗಗಳೇನು, ಎಲ್ಲೆಲ್ಲಿ ಯೂಸ್? ಮೊದಲನೇ ವಾರ ಈ ಚಕ್ರವನ್ನು ಅಂಟಿಸುವಾಗ ಈ ಮೋಟಾರ್ ಹಣ್ಣುಗಳನ್ನು ವ್ಯತ್ಯಾಸವಾಗುತ್ತದೆ. ಎರಡನೇದು ಹಾಗೆ ಸೋಲಾರ್ ಪ್ಯಾನಲು ವ್ಯತ್ಯಾಸ ಆಗುತ್ತದೆ. ಅಂದರೆ ಸೋಲಾರ್ ಪ್ಯಾನಲ್ ಅಲ್ವಾ? ಸೋಲಾರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸೋಲಾರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ನೀನು ನೋಡಿರ್ತೀಯಲ್ಲ, ಜಾಗದಲ್ಲಿ ಮನೆಯಲ್ಲಿ ಹಾಗೂ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಹಾಸ್ಟೆಲ್ಸ್, ಸ್ಕೂಲುಗಳಲ್ಲಿ ಉಪಯೋಗಿಸುತ್ತಾರೆ. ಏನಕ್ಕೆ? ಕರೆಂಟು ಜಾಸ್ತಿ ಉಪಯೋಗಿಸಲಾಗುವುದಿಲ್ಲ, ಅದಕ್ಕಾಗಿ. ಮನೆಗಳಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ? ಮನೆಗಳಲ್ಲಿ ಅಷ್ಟೊಂದು ಬಿಸಿನೀರು ಕಾಯಿಸೋಕ್ಕೆ, ಒಂದೊಂದ್ಸತಿ ಕರೆಂಟ್ ಕಟ್ ಆದಾಗ ಬಿಸಿನೀರು ಕಾಯಿಸೋದು, ಬಲ್ಬ್ ಉರಿಯೋದು, ಅದಕ್ಕೆ. ಬೀದಿಗಳಲ್ಲಿ, ಊರುಗಳಲ್ಲಿ ಬೀದಿಲಿ ಒಂದೊಂದು ಲ್ಯಾಂಪ್ ಹಾಕಿರ್ತಾರೆ ನೋಡಿದ್ದೀರಾ? ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಹಾಕಿರ್ತಾರೆ. ಅಲ್ಲಿ ಅದು ಕರೆಕ್ಟಾಗಿ 6 ಗಂಟೆ ಆಗಿದ ತಕ್ಷಣ ಹತ್ಕೊಳ್ಳುತ್ತೆ. ಯಾಕಂದರೆ ಬೆಳಕು ಬಿದ್ದಾಗ ಅದು ಎಳೆದುಕೊಳ್ಳುತ್ತದೆ, ಸೂರ್ಯನ ಕಿರಣವನ್ನು ಎಳೆದುಕೊಳ್ಳುತ್ತದೆ. ಹಾಗೆ ರಾತ್ರಿ ಯಾವಾಗ ಆಗುತ್ತದೆ ಆವಾಗ ಅದು ತಾನೇ ಸೂರ್ಯನ ಕಿರಣವನ್ನು ಕರೆಂಟನ್ನು ಉತ್ಪಾದಿಸಿ ಬಿಡುತ್ತದೆ. ಹೈಬ್ರಿಡ್ ಕಾರ್ ಅಂದರೆ ಏನು ಗೊತ್ತಾ? ತಂತಿಗಳು ಬಿಡುತ್ತದೆ. ಟೆಂಪ್ಲೇಟ್ ತಂದಿದ್ದೀಯ? ಏನಾರು ಇಂಪ್ರೂವ್ಮೆಂಟ್ ಮಾಡಿಸಿದ್ದೀರಾ? ಇಂಪ್ರೂವ್ಮೆಂಟ್ ಸಾಧ್ಯತೆ ಸುರೇಶ್ ಸರ್ ಮಾಡಿಲ್ಲ, ಫಸ್ಟ್ ರೈಟ್ ಹೋಗ್ತಾ ಇದೆ.
ಕಣ್ಣು ಹೆಸ್ರಾಗೋಯ್ತು ಮ್ಯಾಮ್. ಮಾಡ್ಕಪ್ಪ ನೆಕ್ಸ್ಟ್ ಫೈನಲ್ಗೆ. ಎಷ್ಟು ಬಟ್ಟೆ ಚೇಂಜ್ ಮಾಡ್ತೀರಿ ಹುಡುಗಿರಂತೂ? ಎಷ್ಟು ಬಟ್ಟೆ ಚೇಂಜ್ ಮಾಡ್ತೀರಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳಕ್ ಮುಂಚೆ? 10 ಬಟ್ಟೆ ಸೆಲೆಕ್ಟ್ ಮಾಡ್ತೀರಿ. ಅದು ನಿಯಂತ್ರಣ ಗುಂಪು ಯಾವುದು ಅದರಲ್ಲಿ? ನೀವು ಇಲ್ಲ, ನೀವು ಫಸ್ಟ್ ಹಾಕೊಂಡು ಹೋಗಿರೋ ಬಟ್ಟೆನೇ ನಿಯಂತ್ರಣ ಗುಂಪು. ಅದು ಚೆನ್ನಾಗಿದ್ದರೆ ನೀವು ಯಾಕೆ ಹೊಸ ಬಟ್ಟೆ ತಗೋಬೇಕಲ್ವಾ? ಸೊ ಯಾವುದೋ ಒಂದು ಹರ್ಕಲ್ ಬಟ್ಟೆ ಇರುತ್ತೆ ನಿಮ್ಮ ಹತ್ರ ಮನೆಯಲ್ಲಿ, ಅಪ್ಪ ನನಗೆ ಬಟ್ಟೆ ಕೊಡಿಸ್ಬೇಕು, ನನಗೆ ಈ ಬಟ್ಟೆ ಚೆನ್ನಾಗಿಲ್ಲ ಅಂತೀವಿ, ಅದೇ ನಿಯಂತ್ರಣ ಗುಂಪು. ಅದಕ್ಕಿಂತ ಚೆನ್ನಾಗಿರೋ ಬಟ್ಟೆ ತಾನೇ ಕೊಂಡ್ಕೊಳ್ಳೋದು. ಸೊ ಅಂಗಡಿಯವ್ನು ಹೇಳ್ತೀರಿ ಒಂದು 10 ಬಟ್ಟೆ ತೊಗೊಂಬಂದಿ ಅಂತೀರಿ, ಒಂದೊಂದೇ ಟ್ರೈ ಮಾಡ್ತೀರಿ, ಟ್ರಯಲ್ ಮಾಡಿದ್ರೆ ಯಾವ್ದು ಚೆನ್ನಾಗಿದೆಯೋ ನಿಮ್ಗೆ ಸೂಟ್ ಆಗುತ್ತೋ ಅದು ತೊಗೋತೀರಿ. ಅದೇ ಮನೋಭಾವನೆ ಇನ್ನೂ ಇಟ್ಕೋಬೇಕು. ಬಟ್ಟೆಗೆ ಆಗಿರುತ್ತೆ ಮನೋಭಾವನೆ, ಇದಕ್ಕೆ ಆಗ್ತಿರಲ್ಲ. ಸೊ ಎಲ್ಲದಲ್ಲೂ ಅಷ್ಟೇ ನಾವು ಬೇರೆ ಬೇರೆ ಚಿಕಿತ್ಸೆಗಳು ಹೇಳಿದ್ವಿ. ಏನೇನು ಥರ ಚಿಕಿತ್ಸೆಗಳು ಹೇಳಿದ್ವಿ ಒಂದೊಂದಾಗಿ ಹೇಳೋಣ ನೋಡೋಣ. ಹಾಂ, ಗ್ರೀನ್ ಸೈಜ್ ಒಂದು ಚಿಕಿತ್ಸೆ, ದೊಡ್ಡದು ಮಾಡಬೇಕು, ಸಣ್ಣದು ಮಾಡಬೇಕು, ಅದೊಂದು. ಓಕೆ, ಅದರ ನಿಯಂತ್ರಣ ಗುಂಪು ಯಾವುದು? ಯಾವ್ದಾರ ಒಂದು ನಿಯಂತ್ರಣ ಗುಂಪು ಮಾಡ್ಕೋಬೋದು. ಸೊ ಫಸ್ಟು ಒಂದು ಮಾಡೋದು, ಓಕೆ, ಯಾವ್ದು ವೆಯ್ಟ್ ಇಲ್ಲದೆ ಇರೋದು ಅದು ನಿಯಂತ್ರಣ ಗುಂಪು. ಓಕೆ, ಅದಾದಮೇಲೆ ಒಂದೊಂದು ಚಿಕಿತ್ಸೆ ಟ್ರೈ ಗೋ. ಅದೇ ಗೋ. ಪರ್ಫೆಕ್ಟ್. ಓಕೆ, ಆಲ್ರೌಂಡರ್ ರೆಡಿ ಆಗಿದ್ದೀರಾ? ಮಾಡಿದ್ದೀರಾ? ಓಕೆ, ಆಲ್ರೌಂಡರ್ನಲ್ಲಿ ಇವಾಗ ಏನು ರೂಲ್ಸ್ ಇದೆ? ಜಯಂತಿ ಬಾ ಇಲ್ಲಿ ಬೇಗ, ಆಲ್ರೌಂಡರ್ ಶುರು ಮಾಡ್ತಾ ಇದ್ದೀವಿ. ಬೇಗ ಬಾಪ. ಟೈಲು ಅವ್ರ ಜೊತೆ ಈ ಕಡೆ ಬಾ, ಅವ್ರ ಜೊತೆ ಹೋಗು. ಯಾವುದು ಸ್ಕೂಲು? ಟೈಲು ಅವ್ರ ಜೊತೆ ಹೋಗು. ಸರ್ ಎಲ್ಲ ಇವ್ರ ಜೊತೆ ಬಂದ್ಬಿಟ್ರೆ ಯಾವ ಶಾಲೆ? ಸರ್ಕಾರಿ ಕಸ್ಬೂರಿನ? ಹಾಂ, ಅವ್ರ ಜೊತೆ. ಸರಿ, ಇನ್ನು ನೆಕ್ಸ್ಟ್ 3 ಗ್ರೂಪು ನನ್ನ ಜೊತೆ. ಹಾಂ, ಇನ್ನಿಬ್ರು ನನ್ನ ಜಯಂತಿ ಜೊತೆ, ಆಯಿತಾ? ಸೊ ಎಲ್ರಿಗೂ 40 ನಿಮಿಷ ಟೈಮ್ ಕೊಡ್ತೀವಿ, ಗೊತ್ತಾಯ್ತಾ? ಎಲ್ಲ ಒಂದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೊಂದು ಟೈಮ್ ಸಿಗಲ್ಲ. 45 ನಿಮಿಷ ಬೆಲ್ ಹೊಡೆದ್ಬಿಡುತ್ತೆ. ಮೈಂಡ್ ಮ್ಯಾಪ್ ತುಂಬ ಟೈಮ್ ನೀವೇ ಡಿಸೈಡ್ ಮಾಡ್ಕೋಬೇಕು, ಎಷ್ಟು ಮೈಂಡ್ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡಬೇಕು. ಎಷ್ಟು ಮ್ಯಾಪ್, ಸೈನ್ಸ್, ಕಂಪ್ಯೂಟರ್, ಆರ್ಟ್, ಇನ್ನೇನೋ ಒಂದಿದೆ ಅಲ್ವಾ? ಸೈನ್ಸ್, ಸ್ಟೋರಿ, ಡಿಬೇಟ್, ಮೈಂಡ್ ಮ್ಯಾಪ್, ಕಂಪ್ಯೂಟರ್, ಇನ್ನೇನೋ ಆರ್ ಇದೆ ಅಲ್ವಾ? ಸೊ 600 ಮಾರ್ಕ್ಸ್, ಗೊತ್ತಾಯ್ತಾ? ಸೊ ನೀವು ಒಂದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಟ್ರೆ ಯಾರೂ ಇರಲ್ಲ, ಹೊರಗಡೆ ಇರಬೇಕು, ಗೊತ್ತಾಯ್ತಾ? ಆಮೇಲೆ ಯಾರು